ಮೌಲಾನ ಅವರು ಮಾತಾಡಿದರು. ಈಗ ಒಕ್ಕಲಿಗರದು, ನೀವು ಒಕ್ಕಲಿಗ ರೆಪ್ರೆಸೆಂಟೇಟಿವ್ ಈಗ ನಂಜೇಗೌಡರು, ನೀವೇನು ಹೇಳ್ತೀರಿ ಸರ್? ಭಾಳ ಸಂತೋಷದ ವಿಚಾರ ಏನಂದರೆ ನೀವೆಲ್ಲರನ್ನೂ ಒಂದೇ ಪ್ಲಾಟ್ಫಾರ್ಮ್ ಕರ್ಕೊಂಡ್ಬಂದು ಕೂರಿಸ್ಬಿಟ್ಟಿದ್ದಾರೆ ಇವತ್ತು. ನಾವು ಮುಕ್ತವಾಗಿ ಹೇಳ್ತೀವಿ, ಇವತ್ತು ಒಕ್ಕಲಿಗರ ಸಮಸ್ಯೆ ಇವತ್ತಿಂದಲ್ಲ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಏನು ಫಸ್ಟ್ ಟೈಮು ಫಾರ್ಮ್ ಮಾಡಿದ್ರಲ್ಲ, ಒಂದು ಇಂಟರ್ನಲ್ ರಿಸರ್ವೇಷನ್ ಕಮಿಟಿ ಅಂತ ಹೇಳಿ, ಅವತ್ತಿಂದ ಇಲ್ಲಿವರೆಗೂ ಒಕ್ಕಲಿಗರು ಅದನ್ನೇ ಅನುಭವಿಸ್ಕೊಂಡು ಬಂದಿದ್ದೀವಿ. ಅದಕ್ಕೊಂದು ಬ್ರೇಕ್ ಹಾಕಬೇಕು ಅಂದರೆ ನಾವು ಪಣ ಕೊಟ್ಬಿಟ್ಟು ನಿಂತಿದ್ದೀವಿ. ವಿಶೇಷವಾಗಿ ಸಿದ್ದರಾಮಯ್ಯನವರು ಇವತ್ತು ಕಾಂತರಾಜ್ ಕಮಿಷನ್ ಬಗ್ಗೆ ಏನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ಎಕ್ಸ್ಟೆನ್ಷನ್ ಜಯಪ್ರಕಾಶ್ ಹೆಗಡೆ ಅವರು, ಒಂದು 5 ಅಂಶಗಳನ್ನ ನಿಮ್ಮ ಗಮನಕ್ಕೆ ತರ್ತೀನಿ. ಬಹುಶಃ ಇವರು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ, ನಾನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ, ಜೊತೆಗೆ ನೀವು ಅಕ್ಸೆಪ್ಟ್ ಮಾಡ್ಕೊಳ್ತೀರಾ. 2013 ಏನು BCI ರಿಪೋರ್ಟಲ್ಲಿ ಅರ್ಜೆಂಟ್ ಮಾಡಿದಾಗ 23ನೇ ತಾರೀಕು ಅನೌನ್ಸ್ ಮಾಡ್ತಾರೆ. ಇದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿ ಈ ಸರ್ವೆಯನ್ನು 30 ದಿನದೊಳಗೆ ಮುಗಿಸ್ಬಿಟ್ಟು ನಾನೇ ಗಟ್ಟಿಯಾಗಿ CM ಆಗಿರ್ತೀನಿ, ನಂಗೆ ಸಪೋರ್ಟ್ ಮಾಡಿ ಸಬ್ಮಿಷನ್ ಮಾಡಿ ಅಂತ ಹೇಳ್ತಾರೆ. ಸೊ 30 ದಿನ ಮುಗಿದಾಗಿ ಇಲ್ಲಿ ಆಲೇ 10 ವರ್ಷ ಆಯಿತು. ಸಿದ್ದರಾಮಯ್ಯಗೆ ಇವತ್ತು ಯಾಕೆ ಜ್ಞಾಪಕ ಆಯಿತು ಈ ವರದಿ ಬಗ್ಗೆ? ಅದು ನನ್ನ ಮೊದಲನೇ ಪ್ರಶ್ನೆ. ಎರಡನೇದು, ಬಹುತೇಕ ನಾವು ಹಂಚ್ಕೊಂಡ್ವಿ ಪ್ಲಾಟ್ಫಾರ್ಮಲ್ಲೇನು, ನಮ್ಮ ಮನೆಗೆ ಯಾರೂ ಸರ್ವೇರ್ ಬಂದಿಲ್ಲ, ಯಾರು ಪ್ರತಿನಿಧಿಗಳು ಯಾರಂತ ಗೊತ್ತಿಲ್ಲ, ಡೇಟಾ ಎಲ್ಲಿ ಕಲೆಕ್ಟ್ ಮಾಡಿಕೊಂಡು ಸೋರ್ಸ್ ಮಾಡಿದರೆ ಗೊತ್ತಿಲ್ಲ, ಸೋರ್ಸ್ ಆಫ್ ಮೆಟೀರಿಯಲ್ ಇಲ್ಲಿ ಅಂತ ಅವ್ರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ಯಾರನ್ನು ಕಳಿಸಿ ಸರ್ವೆ ಮಾಡಿಸಿದ್ರು ಗೊತ್ತಿಲ್ಲ. ಇವನ್ ಇವರು ಮೌಲಾನ ಅವ್ರು ಕೇಳಿದ್ರು ಕೂಡ ಅವ್ರಿಗೂ ಗೊತ್ತಿಲ್ಲ, ಸುಮ್ಮನೆ ಬಂದವರೇ ಪಾಪ ಪ್ರತಿನಿಧಿಯಾಗಿ ಬಂದು ಮಾತಾಡ್ತಾರೆ. ಆಯಿತಾ? ಅದ್ರ ಪ್ರಕಾರ ನಾವು ತೆಗೆದುಕೊಳ್ಳೋಣ. ಈಗ 2015ರಲ್ಲಿ ನಾನು ಭಾಳ ಲೀಡಿಂಗ್ ನ್ಯೂಸ್ ಪೇಪರ್ ಓದ್ತಾ ಇದ್ದೆ. ನಾನು ಮೆಚೂರ್ ಹುಡುಗ ಅವತ್ತು ಕೂಡ. ಸ್ಕೂಲ್ ಮಕ್ಕಳನ್ನ ಕಳಿಸ್ಬಿಟ್ಟು ಪಾಂಪ್ಲೆಟ್ಗೆ 5 ರೂಪಾಯಿಗೆ ಒಂದು ಪೇಪರ್ ಕೊಡ್ತೀವಪ್ಪ, ಸೈನ್ ಮಾಡಿಕೊಡಿ ಅಂತ ಬರ್ಸ್ಕೊತಿದ್ರು. ನಿಮ್ಮ ಮಾಧ್ಯಮಗಳೆಲ್ಲ ರೆಕಾರ್ಡ್ ಆಗಿತ್ತು. ಅದನ್ನು ಹೇಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದು? ಆಯಿತು, ಅದನ್ನು ಒಂದು ಕಡೆಯಿಂದ ಬಿಟ್ಬಿಡೋಣ. ಸೊ ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಬರುತ್ತೆ, ಜಯಪ್ರಕಾಶ್ ಹೆಗಡೆ ಅವರು ಬಹಳ ಅದ್ಭುತವಾಗಿ ಮಾತಾಡ್ತಾರೆ ಅಧಿಕಾರ ವಹಿಸ್ಕೊಂಡ್ಮೇಲೆ. ಸ್ವಾಮಿ, ನಾನೇನು ಅಧ್ಯಕ್ಷ ಆಗಿದ್ದೀನಿ, ಇಲ್ಲಿ ಡಾಕ್ಯುಮೆಂಟ್ಸ್ಗೆ ಸೈನ್ ಆಗಿಲ್ಲ, ಮತ್ತು ಇರೋ ಒರಿಜಿನಲ್ ಪೇಪರ್ ಹಾಳಾಗ್ಬಿಟ್ಟಿದೆ, ನನಗೆ 2 ತಿಂಗಳು ಎಕ್ಸ್ಟೆನ್ಷನ್ ಕೊಡ್ತೀನಿ ಅಂತ ಕೇಳ್ತಾರೆ. ಏನಾಗಾದ್ರೆ ಉದ್ದೇಶ? ನಾವೆಲ್ಲ ಸ್ವಾಭಾವಿಕವಾಗಿ ಇವಾಗ ಪ್ರಜ್ಞಾವಂತರು ನಾವು ಯೋಚನೆ ಮಾಡಬೇಕು. ಒಂದು ಸಂಸ್ಥೆಯಲ್ಲಿ ಡಾಕ್ಯುಮೆಂಟ್ಸ್ ಮಿಸ್ ಆಗಿದೆ ಅಂದರೆ ಸರ್ಕಾರದ ಫೇಲ್ಯೂರ್ ಅಲ್ವಾ ಅದು? ಅಲ್ಲೇ ಸೈನೇ ಆಗಿಲ್ಲ ಅಂತ ಹೇಳಿದ್ದು. ನೋಡಿ ಮೌಲಾನವರೇ, ಒಬ್ಬರು ಪ್ರತಿನಿಧಿಯಾಗಿ ಸೈನು ಇಲ್ಲ, ಮೂಲ ಪ್ರತಿಗಳಿಲ್ಲ ಅಂತ ಅದನ್ನು ಅವರು ಅಲ್ಲಗಲಿದ್ದಾರೆ. ರೆಫರ್ ಮಾಡ್ರಿ ಡಾಕ್ಯುಮೆಂಟ್ಸ್ ನ. ಅಲ್ಲ, ಅವರೇ ಅಲ್ಲಗಲಿದ್ದಾರೆ. ಅಲ್ಲಗಲಿಯಲ್ಲ, ನೀವು ಯಾವತ್ತೂ ಎವಿಡೆನ್ಸ್ ಡಾಕ್ಯುಮೆಂಟ್ ಮಾತಾಡಬೇಕು. ನಾವು ಹೇಗೆ ಗೌರವಿತ ಮೌಲಾನ್ ಕೇಳ್ರಿ, ನೀವು ಡಾಕ್ಯುಮೆಂಟ್ಸ್ ಮಾತಾಡೋಕ್ಕಿಂತ ಮುಂಚೆ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಿ ಪಬ್ಲಿಕ್ಕಿಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ಜಯಪ್ರಕಾಶ್ ಹೆಗಡೆ ಅವರು ಅದೇ ಹೇಳಿಲ್ಲ. ಸಿ ನೋಡ್ರಿ, ಮಾಧ್ಯಮ ವರದಿ ಸ್ಟೇಟ್ಮೆಂಟ್ ಬೇಕು ಅಂದ್ರೆ ನಿಮ್ಗೆ ರೀಕಾಲ್ ಡಾಕ್ಯುಮೆಂಟ್ಸ್ಗಳು ಸಿಗ್ತವೆ. ನಾವು ಈಗ ಫಸ್ಟ್ ಕಾಂಗ್ರೆಸ್ ಅವರ ಹತ್ರ ಕೇಳ್ಕೊಂಡ್ಬರೋದು. ಇಲ್ಲ ಸರ್, ನಂದು 2 ಪಾಯಿಂಟ್ಸ್ ಮುಗಿಸ್ಬಿಡ್ತೀನಿ. ಒಂದೇ ನಿಮಿಷ ಹೇಳ್ತೀನಿ ಕೇಳಿ. ಈಗ ಕಾಂಗ್ರೆಸ್ ವಕ್ತಾರ ಬಂದರೆ, ಸರ್ ನಮಸ್ತೆ, ನಾನು ನಿಮ್ಮ ಹತ್ರ ಕೇಳೋದು, ಈಗ ಕಾಂಗ್ರೆಸ್ ಅಲ್ಲಿ 2 ವಿಂಗ್ ಇದೆ. ಇದರಲ್ಲಿ ಒಂದು ಸಿದ್ದರಾಮಯ್ಯನವರು ಗಟ್ಟಿ ಕಾಲಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ, ಇವತ್ತು ಸ್ವೀಕಾರ ಮಾಡಿದ್ದಾರೆ, ಟೇಬಲಲ್ಲಿ ಇಡ್ಲೂಬಹುದು, ಗೊತ್ತಿಲ್ಲ, ಅಡ್ಡಗೋಡೆಯ ಮೇಲೆ ಒಂಥರ ದೀಪ. ಇನ್ನೊಂದು ಕಡೆ ನಿಮ್ಮ DCM ಈಗ A ಮತ್ತು B ಪಂಗಡ ಥರ ಆಗಿಬಿಟ್ಟಿದೆ. DCM ಮತ್ತು ಪ್ರಬಲ ಲಿಂಗಾಯತ ಲೀಡರ್ಸ್ ಲೈಕ್ ಶಾಮನೂರು ಶಿವಶಂಕರಪ್ಪರವರು, ಉಳಿದವರೆಲ್ಲ ಇದರ ವಿರೋಧಿಗಳಿದ್ದಾರೆ. ಇದನ್ನು ನಾವು ಮಾಡಲಿಕ್ಕೆ ಬಿಡಲ್ಲ, ಇದು ಟೇಬಲ್ ಆಗಬಾರ್ದು, ವೈಜ್ಞಾನಿಕವಾಗಿ ಇದು ಸಮೀಕ್ಷೆ ಆಗಿಲ್ಲ ಅಂತ ಹೇಳ್ತಾರೆ. ಈಗ ಸಿದ್ದರಾಮಯ್ಯನವರಿಗೆ ಬಂಡೆಯಾಗಿ ನಿಲ್ಲುತ್ತಾ? ಒಕ್ಕಲಿಗರ ಬಂಡೆ ಕರೆಕ್ಟಾಗಿ ನಿಂತು ಬಿಟ್ಟಿದ್ದನ್ನೇನಾದರೂ ಅವಾಯ್ಡ್ ಮಾಡಿಸ್ಬೋದಾ ಇಲ್ವಾ? ಸರ್, ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಇದನ್ನು ಸ್ವೀಕಾರ ಮಾಡಿದ್ದಾರೆ. ಯಾವ ಪಂಗಡನೂ ಇಲ್ಲ, ಯಾವ ಗುಂಪು ಇಲ್ಲ. ನಮ್ಮ ರಾಷ್ಟ್ರೀಯ ನಾಯಕರಾದಂತಹ ಮಾನ್ಯ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಹಿಂದುಳಿದ ಏನು ಜಾತಿಗಳಿದೆ ಅವರೆಲ್ಲ ಮುನ್ನೆಲೆಗೆ ಬರಬೇಕು, ಮುಖ್ಯವಾಹಿನಿಗೆ ಬರಬೇಕು. ಅವ್ರಿಗೂ ಈ ದೇಶದ ಸಂಪನ್ಮೂಲ, ಈ ದೇಶದಲ್ಲಿರುವಂತಹ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಎಲ್ಲ ಸವಲತ್ತುಗಳು ಅವ್ರಿಗೂ ಸಿಗಬೇಕು. ಯಾಕೆಂದರೆ ಪ್ರತಿಭೆ ಇರೋದಿಲ್ಲ. ಯಾರೂ ಬಂದ ತಕ್ಷಣ ಮೇಧಾವಿಗಳಾಗಲ್ಲ, ಅವ್ರಿಗೆ ಅವಕಾಶಗಳು ಕೊಡಬೇಕಾಗತ್ತೆ. ಆ ಅವಕಾಶಗಳು ನಾವು ಹೇಗೆ ಕೊಡಬೇಕು? ನಾವು ಈ ರೀತಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅವರಿಗೆ ಮುಂದೆ ತರಬೇಕಾಗತ್ತೆ. ಹಾಗಾಗಿ ಯಾವ ಗುಂಪುಗಳು ಇಲ್ಲ, ಎಲ್ಲ ನಾಯಕರುಗಳು ಒಟ್ಟಾಗಿ ಇವತ್ತು ಈ ಜಾತಿ ಗಣತಿಯ ಹಿಂದೆ ಇರ್ತಾರೆ. ಆಮೇಲೆ ಈ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಒಂದು ಏನು ಸರ್ವಾಂಗೀಣ ಅಭಿವೃದ್ಧಿಗೆ ಈ ಜಾತಿ ಗಣತಿ ಆಧಾರ ಒಂದು ಹಿನ್ನೆಲೆ ಆಗುತ್ತೆ, ಒಂದು ಆಧಾರ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ ಸರ್. ಅಲ್ಲ ಸರ್, ಈಗ ನಾವು ಜಾತಿ ಆಧಾರದ ಮೇಲೆ ಹೋದರೆ ಈಗ ನಿಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಅತಿ ಬಡವ, ದಲಿತರಲ್ಲಿ ಅತಿ ಬಡವರಲ್ಲಿ ನೋಡಿದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬರ್ತಾರೆ, ಅವರಿಗೂ ಒಂದು ರಿಸರ್ವೇಷನ್ ಇರುತ್ತೆ. ಜಾತಿ ಆಧಾರದ ಮೇಲೆ ಯಾಕೆ ಹೋಗಬೇಕು? ಅದೇ DK ಶಿವಕುಮಾರ್ ಅವರು ಹೇಳ್ತಾರೆ, ಆ ವಿರೋಧಿಸುವವರ ಸಿಗ್ನೇಚರಲ್ಲಿ ಫಸ್ಟ್ ಸಿಗ್ನೇಚರೇ ನಿಮ್ಮ DCM DK ಶಿವಕುಮಾರ್ ಅವರು ಇರುತ್ತೆ. ಅಂದರೆ DK ಶಿವಕುಮಾರ್ ಅವರ ಸಿಗ್ನೇಚರ್ಗೆ ಇವತ್ತು ಸಿದ್ದರಾಮಯ್ಯ ಗೌರ್ಮೆಂಟಲ್ಲಿ ಏನು ಬೆಲೆ ಇಲ್ಲ ಅಂತ ಆಯಿತು.
ಇಲ್ಲ ಅವರು ಗೌರವಾನ್ವಿತ KPCCಯ ಮಾನ್ಯ ಅಧ್ಯಕ್ಷರಿದ್ದಾರೆ. ಅವರು ಯಾವ ಹಿನ್ನೆಲೆಯಲ್ಲಿ ಹೇಳಿದ್ದಾರೆ, ಅವರು ಸಮರ್ಪಕವಾಗಿ ಅವರ ಏನು ಕೂಲಂಕಷವಾಗಿ ಚರ್ಚೆ ಮಾಡಿನೇ ಹೇಳಿರ್ತಾರೆ. ಆದರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಸ್ವೀಕಾರ ಮಾಡಿದ್ದಾರೆ. ಸೊ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಒಂದು ಸಮನ್ವಯವನ್ನು ಸೃಷ್ಟಿ ಮಾಡಿ ಎಲ್ಲ ಒಂದು ಏನು ತೊಡಕುಗಳಿದೆ, ಏನು ತೊಂದರೆ ಇದೆ, ಈ ಮುಂದಿನ ದಿನಗಳಲ್ಲಿ ಎಲ್ಲವೂ ಪರಿಹಾರ ಮಾಡ್ತಾರೆ ಸರ್. ಇದಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಅಂಕಗಳನ್ನು ಹಾಡಿ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಎಲ್ಲರೂ ಕಟಿಬದ್ಧರಾಗಿ ಕೆಲಸ ಮಾಡ್ತಾರೆ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಪಕ್ಷದಲ್ಲಿ ಆಂತರಿಕ ಸಮನ್ವಯತೆ ಇಲ್ಲ, ಸಮನ್ವಯತೆನ ಈಗ ಅವರು ಸೃಷ್ಟಿ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೀರಿ. ಇಲ್ಲ ಪಕ್ಷದಲ್ಲಿ ಆಂತರಿಕ ಅಲ್ಲ, ಈ ವಿಷಯದಲ್ಲಿ ಅಂತ ಹೇಳಿದೆ ನಾನು. ಅದೇ, ಈ ವಿಷಯದಲ್ಲಿ ಏನಾದ್ರೂ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇದ್ರೆ ಅದನ್ನ ಕೂತ್ಕೊಂಡು ಅವರು ಸರಿ ಮಾಡ್ಕೋತಾರೆ. ಅದೇ ಸಮನ್ವಯತೆ ಇಲ್ಲ, ಅವರಿಗೆ ಸಮನ್ವಯತೆ ಸೃಷ್ಟಿ ಮಾಡ್ಕೊಳ್ಬೇಕು. ಇವರ ಮುಂದುವರಿಸಿ. ಇಲ್ಲ ನಾನು ಹೇಳ್ತಾ ಇಲ್ಲ, ಈ ವಿಷಯದಲ್ಲಿ ಮುಂದಿನ ದಿನಗಳಲ್ಲಿ ಇವ್ರು ಹೇಳಿದ ಪ್ರಕಾರ ಬಹಳ ಸೈಂಟಿಫಿಕ್ ಅಂತ ಹೇಳೋದಾದ್ರೆ ಒಂದು ನಿಮಿಷ ಕೇಳಿ ಇರ್ಷಾದ್ ಅವರೇ. ಪಕ್ಷದಲ್ಲಿ ಸಮನ್ವಯ ಇದೆ, ಪಕ್ಷದಲ್ಲಿ ಸರಿಯಾದ ರೀತಿಯಲ್ಲಿ ಇರ್ಷಾದ್ ಅವರೇ ಒಂದು ನಿಮಿಷ ಕೇಳ್ಕೊಳ್ಳಿ. ನೀವು ಮಾತಾಡಿ. ನೋಡಿ, ಈಗ ಏನು ಹೇಳ್ತಿದ್ರೆ ಭಾಳ ಚೆನ್ನಾಗಿ ಕ್ಲೈಮ್ ಮಾಡ್ತಾರೋ, ಪ್ರತಿನಿಧಿಯ ಕೆಲಸ ಮಾಡಬೇಕಿರೋದು ಕೆಲಸ ಅದು. ಈ ಫಾರ್ಮೆಟ್ ಇದೆಯಲ್ಲ, ಯಾರಾದರೂ ಒಂದು ರೆಫರೆನ್ಸ್ ತಗೊಳ್ಳಿ ಸರ್. ನನ್ನ ಕಮ್ಯುನಿಟಿ ಬಗ್ಗೆ ಹೇಳಿದರೆ VOKKLA ಒಕ್ಕಲಿಗ ಒಂದು ಕಮ್ಯುನಿಟಿ ಒಂದು ಕಾಲಮ್ ತೋರಿಸ್ತಾರೆ, OOKLA GA ಅಂತ ಇನ್ನೊಂದು ಕಾಲಮ್ ತೋರಿಸ್ತಾರೆ. ಕ್ಲೈಮ್ ಹೇಗೆ ಮಾಡಬೇಕು ನಾನು ಒಕ್ಕಲಿಗನಾಗಿ? ಇದಕ್ಕೆ ಮಾಡಬೇಕಾ ಇಲ್ಲ ಆ ಒಕ್ಕಲಿಗನ ಮಾಡಬೇಕಾ? ಅಲ್ಲಿ ಇನ್ನೂ ಸಬ್ ಕ್ಯಾಟಗರಿ ತೋರಿಸ್ತಾರೆ. ಶೆಟ್ರು ಬೇರೆ, ಬಂಟ್ಸ್ ಬೇರೆ, ಗಂಗಾಟರ್ ಬೇರೆ, ಕುಂಚಿಡಿಗರು ಬೇರೆ, ರೆಡ್ಡಿಗಳು ಬೇರೆ, ಹಳ್ಳಿ ಕಾರ್ಗೋಡ ಬೇರೆ, ಸಿಟಿ ಕಾರ್ಗೋಡ. ಹಾಗಾದ್ರೆ ಮುಸ್ಲಿಂ ಒಂದೇನಾ? ಒಕ್ಕಲಿಗರಿಗೆ ಯಾಕೆ ಬೇರೆ ಮಾಡಿಲ್ಲ? ಅವನು ತಾಕತ್ತಿದ್ರೆ ಸರ್ವೇಲಿ ಮುಸ್ಲಿಮ್ಗೂ ಸಿಯನ್ನ ಸುನ್ನ ತೋರಿಸ್ಬೋದಿತ್ತಲ್ಲ, ಕುರುಬರು 3 ಪಂಗಡ ತೋರಿಸ್ಬೋದಿತ್ತಲ್ಲ, ಯಾಕಾಗಲಿಲ್ಲ? ಇದು ನೀವು ಟೆಕ್ನಿಕಲ್ ನಾನು ಸರ್, ಒಂದು ಇನ್ನೂ 2 ಇದೆ, ಇನ್ನೂ 2 ನಿಮಿಷ ಇದೆ. ಯಾಕಂದ್ರೆ ವಿರೋಧ ಪಕ್ಷದ ಒಂದೇ ವಿಚಾರ ವಿರೋಧ ಪಕ್ಷದಿಂದ ಪ್ರತಿನಿಧಿಸ್ತಾರೆ ಅವರು. ಈಗ ಅವರ ರಾಜ್ಯದ ಅಧ್ಯಕ್ಷರು ಲಿಂಗಾಯತರಿದ್ದಾರೆ, ಮತ್ತೆ ಲಿಂಗಾಯತರು ಇದನ್ನು ವಿರೋಧಿಸ್ತಿದ್ದಾರೆ. ಯಡಿಯೂರಪ್ಪನವರು CM ಇದ್ರು, ಬಸವರಾಜ ಬೊಮ್ಮಾಯಿ ಅವರು CM ಇದ್ರು, ಆಗಲೂ ಇದನ್ನು ಟೇಬಲ್ ಮಾಡಿರಲಿಲ್ಲ. ಈಗ ಸಿದ್ದರಾಮಯ್ಯನವರು ಒಂದು ಹೆಜ್ಜೆ ಮುಂದೆ ಇಟ್ಟಾಗಿದೆ ಸರ್. ವಿರೋಧ ಪಕ್ಷವಾಗಿ ಏನು ಮಾಡಿದ್ರು ಸಿದ್ದರಾಮಯ್ಯ ಮುಂದೆ ಇಟ್ಟಾಗಿದೆ. 5 ವರ್ಷ ಎಂಜಾಯ್ ಮಾಡಿದ್ರಲ್ಲ. ನಿಮ್ಮ ಪ್ರತಿಕ್ರಿಯೆ ಸರ್? ಯಾವುದೇ ಒಂದು ಪ್ರಕ್ರಿಯೆ ನಡೆದ್ರೂ ಅದು ಸಮಾಜದ ಹಿತಕ್ಕಾಗಿರಬೇಕು, ಸತ್ಯ ಆಗಿರಬೇಕು, ನ್ಯಾಯಯುತವಾಗಿರಬೇಕು, ಸೈಂಟಿಫಿಕ್ ಆಗಿರಬೇಕು. ಅದನ್ನು ನಾವು ಹೇಳ್ತಾ ಇದ್ದೀವಿ BJP ಪಕ್ಷದಲ್ಲಿ ಕೂಡ. ವಿ ಆರ್ ನಾಟ್ ಅಪೋಸಿಂಗ್ ಇಟ್, ಬಟ್ ಸೈಂಟಿಫಿಕಲಿ ಮಾಡಿ, ಟ್ರೂತ್ ಏನಿದೆ, ಕರೆಕ್ಟಾಗಿ ಏನಿದೆ ಅಂಕಿಅಂಶಗಳನ್ನು ಅದನ್ನು ಮಾಡಿ. ಯಾರ ಮನೆ ಬಾಗಿಲಿಗೂ ಯಾರೂ ಬಂದಿಲ್ಲ ಇಲ್ಲಿ, ಎವ್ರಿಥಿಂಗ್ ಇಸ್ ಹಿಡನ್ ಇಲ್ಲಿ. ಮತ್ತು ಸರ್ ರಾಕೇಶ್ ಸರ್, ನೀವು ಒಂದು ನೋಡಿ ಸರಿ, ಟೈಮಿಂಗ್ ನೋಡಿ, ಅವರು ರಿಲೀಸ್ ಮಾಡಿರೋವಂಥ ಟೈಮಿಂಗ್ ನೋಡಿ. ಕಳೆದ 1 ವಾರದಿಂದ ನಾವು ಏನೇನು ನಡೀತಿದೆ ರಾಜ್ಯದಲ್ಲಿ, ವಿಧಾನಸೌಧದಲ್ಲಿ ಎಸ್ಪೆಷಲಿ ಅಂತ ನಾವು ನೋಡ್ತಾ ಇದ್ದೀವಿ. ಅದಕ್ಕೂ ಮೊದಲು ಹೋಗೋಣ ಅಂತಂದರೆ, ಆಸ್ ಅ ಸ್ಟೇಟ್ ಗೌರ್ಮೆಂಟ್ ಕಾಂಗ್ರೆಸ್ ಇಸ್ ಟೋಟಲಿ ಫೇಲ್ಡ್ ಇನ್ ದ ಸ್ಟೇಟ್. ಬರ ನಿರ್ವಹಣೆ ಇರ್ಬೋದು, ಭ್ರಷ್ಟಾಚಾರ, ಡಿಪಾರ್ಟ್ಮೆಂಟ್ಗಳಲ್ಲಿ ಏನೇನು ನಡೀತಾ ಇದೆ ಆಯಿತಾ, ಎಲ್ಲದರಲ್ಲೂ ಝೀರೋ. ಗ್ಯಾರಂಟಿಗಳು ಗೋತಾ ಹೊಡೆದಿದೆ, ಎಲ್ಲದರಲ್ಲೂ ಝೀರೋ. ಎಲೆಕ್ಷನ್ ಹತ್ರ ಬಂತು, ಸರ್ವೆಗಳೇನು ಹೇಳ್ತಾ ಇದೆ, ಮೋದಿಜಿ ಹೇಳ್ತಾ ಇರೋ ಹಾಗೆ 400+ ತೋರಿಸ್ತಾ ಇದೆ ಸರ್ವೆಗಳು ಕೂಡ, ಆರ್ ನಿಯರಿಂಗ್ ಟು 400 ತೋರಿಸ್ತಾ ಇದೆ. ಇಲ್ಲಿ ಕಾಂಗ್ರೆಸ್ಗೆ ರಾಜ್ಯದಲ್ಲಿ ಇರೋದು ಒಂದು ಅಸ್ತಿತ್ವ, ಇಡೀ ದೇಶದಲ್ಲಿ ನೋಡ್ಕೊಂಡ್ರೆ ಸ್ಟ್ರಾಂಗ್ ಆಗಿರೋದೊಂದು ಅಸ್ತಿತ್ವ ಕರ್ನಾಟಕದಲ್ಲಿ ಅಂತ ಹೇಳ್ಕೊತಾ ಇದ್ದಾರೆ. ಅದು ಗ್ಯಾರಂಟಿಗಳ ಡೋಂಗಿ ಗ್ಯಾರಂಟಿಗಳನ್ನು ತೋರಿಸಿ ಅಧಿಕಾರಕ್ಕೆ ಬಂದಿರೋದು. ಈಗ ಹತ್ರಕ್ಕೆ ಬಂದಿದೆ ಎಲೆಕ್ಷನ್ನು, ಏನು ಮಾಡ್ಬೇಕು ತೋಚ್ತಾ ಇಲ್ಲ. ಜನ ಅವ್ರ ಪರ ಇಲ್ಲ, ಸಮಾಜದಲ್ಲಿ ಯಾವ ವರ್ಗದವರು ಅವ್ರ ಪರವಾಗಿಲ್ಲ. ಸೊ ಈಗೇನು ಮಾಡಬೇಕು? ತುಷ್ಟೀಕರಣ ಮಾಡಬೇಕು. ಅವ್ರದ್ದು ಅಜೆಂಡಾ ಏನು ಮಾಡ್ತಾ ಬಂದಿರೋದೇನು ಇತಿಹಾಸದಲ್ಲಿ ಶೆಟ್ಟಿ ಸರ್? ಬರ್ರಿ ತುಷ್ಟೀಕರಣ ಮಾಡ್ಕೊಂಡೇ ಬಂದಿರೋದು. ಈಗಿಲ್ಲಿ ನಾವು ಆ ಅಂಕಿ ಸಂಖ್ಯೆಗಳು ನೋಡ್ತಾ ಇದ್ರೆ ಏನಿದೆ ಸರ್ ಅದರಲ್ಲಿ, ಯಾವ ರೀತಿ ಇದೆ ಅದರಲ್ಲಿ ಅಂಕಿ ಸಂಖ್ಯೆಗಳು? ಇದನ್ನ ನಂಬಲಿಕ್ಕಾದ್ರೂ ಆಗುತ್ತೆ? ಸತ್ಯಕ್ಕೆ ತುಂಬಾ ದೂರವಾಗಿರುವಂಥದ್ದು ಸರ್ ಅದು. ಸೊ ಲೆಟ್ ದೆಮ್ ಡೂ ಇಟ್ ಸೈಂಟಿಫಿಕಲಿ. 2015 ಮಾಡಿರೋದು ಅಂತ ಹೇಳ್ತಾರೆ. ಫೈನ್, 2015 ಆಗ್ಲಿ ಸ್ವಾಮಿ, ಯಾರು ಬಂದಿದ್ರು ಮನೆ ಬಾಗಲ್ಗೆ, ನಮ್ಮ ಅಪ್ಪ ಅಮ್ಮ, ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ, ಅತ್ತೆ ಮಾವ, ಯಾರಿಗೂ ನನ್ನ ಗಂಡಂಗಿಂದ ಹಿಡ್ಕೊಂಡು ಯಾರ ಮನೆಗೂ ಬಂದಿಲ್ಲ, ಯಾರು ಗೊತ್ತಿಲ್ಲ ಏನ್ ನಡೆದಿದೆ ಜನಗಣತಿ ಜಾತಿ ಗಣತಿ ಅಂತ ಆಯ್ತಾ. ಆರ್ಥಿಕ ಸರ್ ಏನೋ ಹೇಳ್ತಿದ್ರು, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ ಹೇಳ್ತಾ ಇದ್ರಿ ಸರ್. ಈ ಸಮೀಕ್ಷೆ ನಡೆಯೋದು ಸಾಮಾಜಿಕ ಆರ್ಥಿಕ, ಲೆಟ್ ಮಿ ಟೆಲ್ ಯು, ಆರ್ಥಿಕ ಅಂಡ್ ಶೈಕ್ಷಣಿಕ. ಮಲ್ಲಿಕಾರ್ಜುನ್ ಖರ್ಗೆಜಿ ಹಂಗೆ ನೋಡಿದ್ರೆ ಇದಕ್ಕೆ ಬರೋದೇ ಇಲ್ಲ ಸರ್ ಇದ್ರೊಳಗಡೆ.
ಎಷ್ಟು ಸರ್ ಅವ್ರ ನೆಟ್ ಆಸ್ತಿ ಮೌಲ್ಯ ಅವ್ರಿಗೆ 5,000 ಅಂಥವ್ರಿಗೆ ಕೋಟಿನೋ, ಬೇರೆ 50,000 ಕೋಟಿನೋ ಇರೋದು ಸರ್. ಮೌಲಾನಾ ಅವ್ರು ಇದೇ ಆಯ್ತಾ? ಅಲ್ಲಲ್ಲ, ಆಮೇಲೆ ಬಣಗಳು, ನಾನು ನೋಡ್ತಾ ಇದ್ದೀನಿ ಸರ್. ಮೇಡಮ್ ಮೌಲಾನಾ ಅವರು ಮಾತಾಡಿದ್ರು ಇದು ವೈಜ್ಞಾನಿಕವಾಗಿ ಆರ್ಥಿಕ ಎಲ್ಲ ಒಂದು ಫಾರ್ಮುಲಾಗಳನ್ನು ಇಟ್ಕೊಂಡು ಶೈಕ್ಷಣಿಕ, ಮಾಡಿದಂತ ಆರ್ಥಿಕ ಅಂತ ನನ್ಗೆ ಒಂದು ಸರ್ಪ್ರೈಸ್ ಈ ಇಂಥವ್ರನ್ನೆಲ್ಲ ಯಾವ ಜಾತಿಲಿ ಇಟ್ಟಿದ್ದಾರೆ ಅಂತ ಹಾ, exactly. ಆ logic ಅಲ್ಲಲ್ಲ, ತುಂಬಾ exactly. ಚೆನ್ನಾಗಿದೆ. ನಿಮ್ಮ ಲಾಜಿಕ್ ತುಂಬಾ ಮತ್ತೆ- ಚೆನ್ನಾಗಿದೆ. ಅಲ್ಲಲ್ಲ ಮತ್ತೆ- ನನಗೆ ಸರ್ಪ್ರೈಸ್ ಸರ್, ಒಂದ್ ಏನಂದ್ರೆ second, ನಾನು ಈ ಗೊತ್ತಿಲ್ಲ. ಇಂಥ ಹಿಂದುಳಿದವರನ್ನು ಯಾವ ಜಾತಿಲಿ ಆ logic Exactly. ತುಂಬಾ Which correct ಇದೆ. category they comes? ಮತ್ತೆ ಈಗ ಸಿದ್ದರಾಮಯ್ಯನವರು ಇದನ್ನ ರಿಲೀಸ್ ಮಾಡಿದ್ದಾರೆ, ಆ ಟೈಮಿಂಗ್ ಕೂಡ ನೋಡಿ, ಇನ್ನೇನ್ ಹೇಳ್ತಾ ಬರ್ತಾ ಇದ್ರು ಅಲ್ಲ, ನಾನು ಎಲೆಕ್ಷನ್ ನೋಡಿ. ಆದ್ಮೇಲೆ ಸಿಎಂ ಚೇಂಜ್ ನೋಡಿ ಆಗ್ತಾರೆ, ನೋಡಿ ಸಿಎಂ ಟೈಮಿಂಗ್ ಚೇಂಜ್ ನೋಡಿ ಆಗುತ್ತೆ. ಟೈಮಿಂಗ್ ರಾಜಕೀಯ ಟೈಮಿಂಗ್ಗಳ ಆಯ್ತಾ? ಬಗ್ಗೆ So, ಎಲೆಕ್ಷನ್ ಟೈಮಿಂಗ್ಗಳ ಬಗ್ಗೆ ಅವರವರ ಪಾರ್ಟಿ ಅಲ್ಲ, ಅವರವರ ಸ್ಟ್ರಾಟಜಿ ಇದ್ದೇ ಇರುತ್ತೆ DK ಈಗ ಶಿವಕುಮಾರ್ ಅವರ ಒಂದು ಉತ್ತರ. ವಿಚಾರ ಈಗ ನಾನು ಬರೋ ಮುಂಚೆ ನೋಡ್ತಾ ಮೇಡಮ್, ಇದ್ದೆ, ಮೇಡಮ್. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದು ಒಪ್ಲಿಕ್ ಆಗಲ್ಲ, ಇದ್ರಲ್ಲಿ ಮಾಡಿಫಿಕೇಶನ್ ಆಗ್ಬೇಕು ಅಂತ ಒಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅರೇ, ಅವರಿಗೆ ಲಿಂಗಾಯತ್ ಓಟ್ ಬೇಕ್ರಿ? ಅವರಿಗೆ ಲಿಂಗಾಯತ್ ಓಟ್ ಬೇಕು? ತಂಗಡಿಗೆ ಅವರು ಪರ್ಫೆಕ್ಟ್ ಹೌದು. ಆಗಿದೆ ಇದು. ಅಲ್ಲ. ವಿನಯ್ ಕುಲಕರ್ಣಿಯವರೇ ಒಪ್ಪಂದ ಅವರವರಲ್ಲೇ ಒಮ್ಮತ ಇಲ್ಲ. ನಿಮ್ಮ ಲಾಜಿಕ್ ಸರ್, ಒಂದ್ ನಿಮಿಷ. ಲಾಜಿಕ್ ತುಂಬಾ ಒಂದ್ ಚೆನ್ನಾಗಿದೆ. ನಿಮಿಷ ಇರಿ. ನಿಮ್ಮ ಲಾಜಿಕ್ ಪ್ರಕಾರ ಮಾಡುವುದಾದ್ರೆ ಅದು ಬಡವರ ನಿರ್ಗತಿಕರ ಅದು ನೋಡ್ರಿ, ಪಾಲಾಗುತ್ತೆ. ಯಾರು ಅದು ಇದ್ದಾರೆ? ಒಳ್ಳೇದು. 60 ವರ್ಷ ಬಟ್ ಅದು ಯಾರು ನಡೀತಾ ಇದ್ದಾರೆ? ಅದು 60 ನಡೀತಾ ಇಲ್ಲ. ವರ್ಷ ಯಾಕಂದ್ರೆ ಇದ್ರಿ? ಬಡ ಮತ್ತು ನೀವು ನಾಳೆ ಶ್ರೀಮಂತ ಓದ್ಬೇಡ ಎಂಬ ಅಂದ್ರೆ ಲಾಜಿಕ್ ಇದೆ ಅಲ್ಲ, ಕೆಲಸಕ್ಕೆ ಅದು ಎಲ್ಲಾ ಕಡೆಯಲ್ಲೂ. ಈಗ ನೀವು ಖರ್ಗೆ ಅವರ ಹೆಸರು ಹೇಳಿದ್ರಿ, ಅದೇ ರೀತಿ ಈಗ ಮುಸ್ಲಿಂ ಸಮುದಾಯದ ಜಮೀರ್ ಅಹಮದ್ ಅವರು ಇದ್ದಾರೆ. ಅಲ್ಲ, ಅದೇ ರೀತಿ ನಮ್ಮ ಸರ್, ನಮ್ಮ- ನೋಡಿ, ನಮ್ಮ- ನಮ್ಮ- ಹೇಗೆ ನಮ್ಮ ಅಲ್ಪಸಂಖ್ಯಾತ ಅದೇ ನಾನು ಹೇಳ್ತೇನೆ. ಸರ್, ನಮ್ಮ ಸರ್, ಒಂದು ಸಮುದಾಯದ ನಿಮಿಷ. ಕಟ್ಟ ಕಡೆಯ ವ್ಯಕ್ತಿಗೆ ತಲುಪುವಂತಾಗಲು ಬಡ ಮತ್ತು ಶ್ರೀಮಂತ ಎರಡು ವರ್ಗಗಳನ್ನಾಗಿ ಮಾಡಿದ್ರೆ ಓಕೆ, ಮೌಲಾನ, ಒಂದ್ ನಿಮಿಷ ಅದಕ್ಕೆ ಕೇಳಿ. ಸ್ವಾಗತ ಇದೆ. ಮೌಲಾನ, ಆ ಲಾಜಿಕ್ ಈ ಒಳ್ಳೆದಿದೆ. ರಾಜಕೀಯದಲ್ಲಿ ಸೀಟ್ಗಳಿದೆ ಅಲ್ವಾ, ಈಗ ಆಯ್ತು ಕೆಲವು ರಿಸರ್ವೇಶನ್ ಸೀಟ್ಸ್ ಅಂತ ಇರುತ್ತೆ. ನಾಳೆ 70 lakhs ಮುಸ್ಲಿಂ ಅಂತ ಬಂದ್ರೆ ಅವ್ರಿಗೆ ಒಂದಿಷ್ಟು ರಾಜಕೀಯದಲ್ಲಿ ನಂಬರ್ಸ್ ಅಲ್ಲಿ ಇಷ್ಟು MLA ಆಗ್ಬೇಕಂತ ಇರ್ಬೋದು. ಈಗ ಒಕ್ಕಲಿಗರಿದ್ದಂಗೆ ನಾನು ಹೇಳೋದು ಸರ್, ಒಂದ್ ನಿಮಿಷ ಸರ್. ಒಂದೇ ನಿಮಿಷ, ಅದರಲ್ಲಿ ಮುಸ್ಲಿಮರಿಗಿಂತನೂ ಬಡ ಮುಸ್ಲಿಮರಿಗೆ ಅಂತ ರಿಸರ್ವೇಶನ್ ಯಾಕೆ ಆಗಬಾರ್ದು? ಅದು ನಾನು ಹೇಳ್ತಾ ಇರೋದು ಆ ಲಾಜಿಕ್ ಚೆನ್ನಾಗಿ. ಅಲ್ಲ, ಒಂದ್ ನಿಮಿಷ ಸರ್, ಆ ಈಗ ಲಾಜಿಕ್ ಒಂದು ಆ ನಿಮಿಷ. ಲೆಕ್ಕಕ್ಕೆ ಬಂದ್ರೆ ನಾವು ಸ್ವಾಗತಿಸ್ತೀವಿ. ಇಲ್ಲ ನೋಡಿ